ತಮ್ಮ ಹೆಸರಣ್ಣ? ಹೆಂಕೋಬ ಯಾವ ಊರಣ್ಣ? ನೀವು ಹಾಕಿದ ಬೆಳೆ ಯಾವ್ದಣ್ಣ ಇದು? ದುಂಡು ಮಲ್ಲಿಗೆ. ಎಷ್ಟು ದಿನಕ್ಕೆ ಬರುತ್ತಣ್ಣ ಬೆಳೆ ಇದು? 4 ತಿಂಗಳು ಚಾಲು ಆಗ್ತದ. ಇದು ಸಸಿ ತಂದಿದ್ರಣ್ಣ? ಎಲ್ಲಿ ತಂದಿರಣ್ಣ ಇದನ್ನ? ರಾಯಚೂರು ತಂದ್ರೆ. ಹೆಂಗಣ್ಣ ಒಂದು ಸಸಿ? 40 ರೂಪಾಯಿ. ಇದಕ್ಕ ಏನೇನು ಹಾಕ್ತಾರ ಗೊಬ್ಬರ? ಹ್ಮ್ ಎಷ್ಟೆಲ್ಲ ಹಾಕ್ತಾರೆ ಗೊಬ್ಬರ? ಎಂಡೆ ಗೊಬ್ಬರನ ಹಾಕ್ಬೇಕು. ಈ ಆಟ ಮೇಲೆ ಹಾಕಿದ್ರೆ ಚಲೋ ಅಣ್ಣ ಅಂತ ಬೆಳೆ ಇದು? ರೋಣಿ ಮಿರ್ಗದ ಹಾಕು. ಮಳೆ ಬಂದ್ಮಾಗ ಹೆಂಗ್ ಬರ್ತಾನೆ ಕೆಜಿ? ಹೆಂಗ್ ಹೋಗುತ್ತೆ ರೇಟ್? 300 ಹಂಗಾಗುತ್ತೆ. ಸ್ವಲ್ಪ ಸೀಸನ್ ಇದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ. ಅದು ಬರೋದೇ 4 ರಿಂದ 5 ವರ್ಷ ಕರೆಕ್ಟ್ ಆಗಿ ಬರ್ತದೆ. ಜಂಪ್ ಆಗ್ತದ. 5 ವರ್ಷ ದಾಡ್ತಿಲ್ಲ ಇಳ್ಕೊಂತ ಬಂದ್ಬಿಡ್ತದೆ. ಮಧ್ಯ ಸಣ್ಣ ಬರ್ತದೆ. ಸಣ್ಣ ಹಾಕಿದ್ರೆ ಏನ್ ಮಾಡ್ತಾರೆ, ಇದು ಬರ್ತದೆ. ಎರಡು ಹಾಕ್ಬೇಕು ಗೊಬ್ಬರ, ಅದು ಹಾಕ್ಬೇಕು, ಇದು ಹಾಕ್ಬೇಕು. ಸರ್ಕಾರ ಗೊಬ್ಬರ 20 ದಿನಕ್ಕೆ ಒಂದ್ಸಲ ಹಾಕ್ತಿವಿ ನಾವು. ಈ ಎಂಡೆ ಗೊಬ್ಬರ ಗಟ್ಟಿಗೆ ಹಾಕ್ತಿದ್ವಲ್ಲ, ಪಳಗಿಲ್ಲ ಇಂತ ಎಂಡಿ ನುಡ್ಸ್ ಹಾಕ್ತಿದ್ವು ಸ್ವಲ್ಪ. ಪಳಗಿ ನಾವು ಹುಳ ಆಡಿದ್ರೆ ಗುಳಿಗೆ ಹಾಕ್ಬಿಡ್ತೀವಿ. ಸುಮ್ಮನೆ ಯಾಕೆ ಆಗ್ತದೆ ಗುಳಿಗೆ? ಇಲ್ಲಿ ಹುಳ ಆಡ್ತವ ಇಲ್ಲಿ ಹುಳ ಆಡ್ತವ. ಇಲ್ಲ ನಿಮ್ದು ನೆಲದ ಮ್ಯಾಗ ಬರ್ತದ. ನಮ್ ನೆಲ ಸುಮಾರಲ್ಲ ಮಸಾರ ಎಲ್ಲ ನಮ್ದು ಮೇಲೆ ಮೇಲೆ ಕಟ್ಬಾರ್ದು ಮರ. ಮೇಲೆ ಕಟ್ಬಾರ್ದು. ಯಾವಾಗ ಸ್ವಲ್ಪ ಬಾಡ ಮಕ್ಕ ಬಂದಂಗ ಕಾಣತ್ತಲ್ಲ ಅವಾಗ ಕಟ್ಬೇಕು. ಮೇಲೆ ಕಟ್ಟಿದ್ರೆ ಹೊಸ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ಮಿನಿಮಮ್ 8 ರಿಂದ 10 ದಿನಕ್ಕೆ ಒಂದ್ಸಲ ಆಗ್ಬೇಕು. ನಾನು ಕಟ್ಕೊಂಡ್ಬೇಕಾದ್ರೆ 8 ರಿಂದ 10 ದಿನ ಒಂದ್ಸಲ ಕಟ್ತೀನಿ ನಾನು. ಅಂದ್ರೆ ನಿಮ್ದು ಎರೆಭೂಮಿ ಯಾವ್ದು? ಎರೆ ಅಂತಲ್ಲ, ನಾನು ಮಸಾರಿ ಮಣ್ಣು ಒರೆಸಿ ಮಿಕ್ಸ್ ಮಾಡ್ತೀನಿ ನಾನು. ಮಸಾರ ಅಂದ್ರೆ ಜಲ್ದಿ ಎಷ್ಟು ಆರ್ತಾವ ಅಷ್ಟು ಮೇಲೆ ನೀರ್ ಕಟ್ಟಿದ್ರು ತ್ರಾಸ ಇದು. ಏನಾಗ್ತದ ನೆಲ ಬರ್ತಾ ಬರ್ತಾ ಬಿಳೆ ಆಗ್ಬಿಡ್ತದ. ನೋಡಿ ಇನ್ನು ಏಸಿನ ಕಟ್ಟಿ ನೀವು ಸುಮ್ನೆ ಹಿಂಗ್ ಕಟ್ಟಿ ಹಿಂಗ್ ಮಾಡ್ಕೊಂಡ್ಬೇಕಲ್ಲ. ಹಂಗೆ ಕಟ್ಕೊಂಡ್ಬಿಡ್ಬೇಕು ಸುಮ್ನೆ. ಎಲ್ಲ ತೋದ್ರೆ ಆರಂಗಿಲ್ಲ. ಅಲ್ಲ ಆರೋಲ್ಲ. ಬ್ಯಾಸ್ಗೆಗೆ ಏನ್ ಮಾಡ್ಬೇಕಣ್ಣ, ಬ್ಯಾಸ್ಗೆಗ ಹಿಂಗ ನಡಬರ್ ಕಾಲೇ ಕೊಟ್ಕೋಬೇಕು. ಮಳೆಗಾಲದಾಗ ಏನು ಸೈಡಿಗೆ ಕಾಲೇ ಕೊಟ್ಕೋಬೇಕು. ನಿಮ್ ಕುಂಟೆ ಹೊಡಕ ಅನುಕೂಲ ಆಗ್ತದೆ. ಯಾಕ ಬ್ಯಾಸ್ಗೆಗ ಬಾಳ ತ್ರಾಸು. ಮನಸಾರ ನೀರ್ ಬೇಕಂತಂದ್ರೆ ನಾವ್ ನಡಬರ್ಕ ಕಾಲೇ ಕೊಟ್ಕೋಬೇಕು ನಾವು. ಬೇಜಾರ್ ಜಾಸ್ತಿ ಅಲ್ಲ ಇಲ್ಲಿಂದ ಸ್ವಲ್ಪ ಕೆರೆಗೆ ಬಿಟ್ಟು ನೀರ್ ಆಯ್ತು ಅಂತಂದ್ರೆ ಇದಾಗ್ಬಿಡುತ್ತೆ. ನಾನ್ ಅದನ್ನ ಹೇಳ್ಬೇಕಂದ್ರೆ ಆದಷ್ಟು 9 ಗಂಟೆ ಒಳಗ 6 ಗಂಟೆ ಮೇಲೆ ಕಟ್ತಾರೆ. ಹಂಗಾದ್ರೆ ವೈಟ್ ಆಗಲ್ಲ ನೀರು, ಆರ್ತದ. ಹಂಗಾದ್ರೆ ಯಾಕಂದ್ರೆ ಸ್ವಲ್ಪ ಆರಿದ ಮಾತೇ ಬೇರೆ ನೀರು.